ಕವಿಮನೆ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಹಾಯ್ ಪುಟಾಣಿಗಳೇ, ಹೋದ್ವಾರ ಅಷ್ಟೇ ನಾನು ನಿಮಗೆ ಸಂಖ್ಯೆಗಳ ಬಗ್ಗೆ ಒಂದು ಅಭಿನಯ ಗೀತೆಯನ್ನು ಹೇಳ್ಕೊಟ್ಟಿದ್ದೆ. ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ದೀರಾ ಮನೇಲಿ? ಪ್ರಾಕ್ಟೀಸ್ ಮಾಡಿದ್ದೀರಿ ಅಲ್ವಾ? ಹಾಗಿದ್ರೆ ಇವತ್ತು ನಾನು ನಿಮಗೆ ಇನ್ನೊಂದು ಹೊಸ ವಿಧಾನದ ಮೂಲಕ ಸಂಖ್ಯೆಗಳ ಬಗ್ಗೆ ಹೇಳ್ಕೊಡ್ತೀನಿ, ಸರಿನಾ? ಹಾಗಿದ್ರೆ ಇವತ್ತು ಯಾವ ವಿಧಾನದ ಮೂಲಕ ಹೇಳ್ಕೊಡೋದು? ನಿಮಗೆಲ್ಲ ಇಷ್ಟವಾಗುವಂತಹ ವಿಧಾನದ ಮೂಲಕ ಹೇಳ್ಕೊಡ್ತೀನಿ. ಅದು ಯಾವುದು ಅಂತ ಗೆಸ್ ಮಾಡ್ತೀರಾ? ಏನಿರ್ಬೋದು ಶುರು? ಯಾವ್ದಿರ್ಬೋದು? ಶರಣಿ ಗೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಿದ್ರೆ ನಾನೇ ಹೇಳ್ಬಿಡ್ತೀನಿ. ಇವತ್ತು ನಾನು ನಿಮಗೆ ಒಂದು ಕಥೆಯ ಮೂಲಕ ಸಂಖ್ಯೆಗಳ ಬಗ್ಗೆ ಹೇಳ್ಕೊಡ್ತೀನಿ. ಈಗ ಶರಣ್ಯ ನನ್ನ ಜೊತೆ ರೆಡಿಯಾಗಿ ಕೂತಿದ್ದಾಳೆ ಕತೆ ಕೇಳಲಿಕ್ಕೆ. ರೆಡಿನಾ ಶರಣ್ಯ? ನೀವು ರೆಡಿನಾಗಿದ್ರೆ ಲಕ್ಷ ಕೊಟ್ಟು ಕೇಳಿ. ಒಂದು ಪುಟ್ಟದಾದಂತಹ ಕಾಡಿರುತ್ತೆ. ಎಷ್ಟು ಕಾಡಿರುತ್ತೆ ಶರಣ್ಯ? ಪುಟ್ಟ ಕಾಡು. ಎಷ್ಟು ಕಾಡು? ಎಷ್ಟು ಕಾಡಿರುತ್ತೆ? ಒಂದು ಕಾಡಿರುತ್ತೆ. ಆ ಕಾಡಿನ ಮಧ್ಯಭಾಗದಲ್ಲಿ ಅಕ್ಕ ಪಕ್ಕದಲ್ಲಿ 2 ರಸ್ತೆಗಳಿರುತ್ತವೆ. ಎಷ್ಟು ರಸ್ತೆಗಳಿರ್ತವೆ? 2 ರಸ್ತೆಗಳಿರ್ತವೆ. ಆ 2 ರಸ್ತೆಗಳಲ್ಲಿ ಆ ಕಡೆ ಮತ್ತೆ ಈ ಕಡೆ ಕ್ರಮಿಸ್ತಾ ದೂರ ನಡ್ಕೊಂಡು ಹೋದಾಗ 3 ಕಿಲೋಮೀಟರ್ ದಾಟಿದಾಗ, ಎಷ್ಟು ಕಿಲೋಮೀಟರ್ ದಾಟಿದಾಗ? ವೆರಿ ಗುಡ್, 3 ಕಿಲೋಮೀಟರ್ ದಾಟಿದಾಗ ಅಲ್ಲಿ ಸ್ವಲ್ಪ ದೂರದಲ್ಲೇ 4 ಮನೆಗಳು ಕಾಣ್ತವೆ. ಎಷ್ಟು ಮನೆಗಳು? ವೆರಿ ಗುಡ್, 4 ಮನೆಗಳು ಕಾಣ್ತವೆ. ಆ 4 ಮನೆಯಲ್ಲಿ 5 ಜನರಂತೆ ಪ್ರತಿ ಮನೆಯಲ್ಲೂ ಇರ್ತಾರೆ. ಯಾರು? ಜನರು. ಎಷ್ಟು ಜನರು? 5 ಜನರು. ಪ್ರತಿಯೊಂದು ಮನೆಯಲ್ಲೂ ಎಷ್ಟು ಜನರು ಇರ್ತಾರೆ? 5 ಜನರು ಇರ್ತಾರೆ. ವೆರಿ ಗುಡ್, 5 ಜನರು ಇರ್ತಾರೆ. ಅವ್ರ ಜೊತೆಗೆ, ಆ ಜನರ ಜೊತೆಗೆ ಮತ್ತೇನಿರ್ತವೆ? ನಿಮ್ಮ ಮನೆಯಲ್ಲಿ ಏನೇನ್ ಸಾಕಿರ್ತೀರಿ? ಏನೇನ್ ಸಾಕಿರ್ತೀರಿ? ನಿಮ್ಗೆ ಗೊತ್ತಲ್ವಾ? ಸಾಕು ಪ್ರಾಣಿಗಳು. ಅವರು ಕೂಡ ಸಾಕು ಪ್ರಾಣಿಗಳನ್ನ ಸಾಕಿರ್ತಾರೆ. ಯಾವ್ದಂತ ಗೊತ್ತಾ? 5 ಜನರು ಮನೆಯಲ್ಲಿ ಏನೇನಿರುತ್ತೆ? 6 ಹಸುಗಳಿರುತ್ತೆ. ಎಷ್ಟು ಹಸುಗಳು? ಹಸುಗಳು. ಮತ್ತೆ 7 ಕೋಳಿಗಳನ್ನ ಸಾಕಿರ್ತಾರೆ. ಎಷ್ಟು ಕೋಳಿಗಳನ್ನ? 7 ಕೋಳಿಗಳನ್ನ ಸಾಕಿರ್ತಾರೆ. ಶುರುಪುಟ್ಟ, ನೀ ಕೋಳಿ ನೋಡಿದ್ಯಾ? ಕೋಳಿ ನೋಡಿದ್ದಿ? ಎಲ್ಲಿ ನೋಡಿದ್ದೆ? ಅವಳು ನಮ್ಮೂರಾದಂತ ಸಡ್ಗೇರಿಯಲ್ಲಿ ನೋಡಿದ್ದಾಳಂತೆ. ನೀವು ನೋಡಿದ್ದೀರಿ ಅಲ್ವಾ? ಎಷ್ಟು ಕೋಳಿಗಳನ್ನ ಸಾಕಿರ್ತಾರೆ? 7 ಕೋಳಿಗಳನ್ನ ಸಾಕಿರ್ತಾರೆ ಅಲ್ವಾ? ಅವ್ರ ಮನೆಯಲ್ಲಿರುವಂತಹ ಆ 6 ಹಸುಗಳು ಮತ್ತೆ 7 ಕೋಳಿಗಳಿರ್ತವೆಯಲ್ಲ, ಅದರಲ್ಲಿ ಆ ಹಸುಗಳೇನ್ ಮಾಡ್ತವೆ? ಪ್ರತಿನಿತ್ಯ ಎಲ್ಲಾ ಹಸುಗಳು ಸೇರಿ 8 ಲೀಟರ್ ಹಾಲನ್ನು ಕೊಡ್ತಾವಂತೆ. ಎಷ್ಟು ಲೀಟ್ರು? 8 ಲೀಟರ್. ವೆರಿ ಗುಡ್. ಮತ್ತೆ ಆ ಕೋಳಿಗಳು, 7 ಕೋಳಿಗಳಿದ್ವಲ್ಲ, ಅವು 9 ಮೊಟ್ಟೆ ಅಂತ ಇಡ್ತಾವಂತೆ. ಪ್ರತಿಯೊಂದು ಕೋಳಿಗಳು ಎಷ್ಟು ಮೊಟ್ಟೆಗಳಿರ್ತವೆ? 9. ಎಷ್ಟು? 9 ಮೊಟ್ಟೆಗಳನ್ನು ಇಡ್ತಾವಂತೆ. ಆದ್ರೆ ದೂರದಿಂದಲೇ ನೋಡ್ತಾ ಇದ್ದಂತಹ ಕಾಡು ಬೆಕ್ಕುಗಳು ಆ ಮೊಟ್ಟೆಗಳನ್ನ ತಿನ್ಲಿಕ್ಕೆ ಒಂದು ಹೊಂಚ್ ಹಾಕ್ತವೆ, ಪ್ಲಾನ್ ಮಾಡ್ತವೆ. ಏನ್ ಮಾಡ್ತವೆ ಗೊತ್ತಾ? ಒಂದಿನ ರಾತ್ರಿ 10 ಕಾಡು ಬೆಕ್ಕುಗಳು ಆ ಮನೆ ಹತ್ತಿರ ಬರ್ತವೆ ಮೊಟ್ಟೆಯನ್ನು ತಿನ್ಲಿಕ್ಕೆ. ಎಷ್ಟು ಕಾಡು ಬೆಕ್ಕುಗಳು? 10 ಕಾಡು ಬೆಕ್ಕುಗಳು ಶರಣ್ಯ. 10 ಕಾಡು ಬೆಕ್ಕುಗಳು ಏನ್ ಮಾಡ್ತವೆ? ಮೊಟ್ಟೆಯನ್ನು ತಿನ್ಲಿಕ್ಕೆ ಬರ್ತವೆ. ಆದ್ರೆ ಆ ಮನೆಯ ಹಿರಿಯರಿಗೆ ಆ ಕಾಡು ಬೆಕ್ಕುಗಳು ಬರುವಂತಹ ಒಂದು ಸುದ್ದಿ ತಿಳಿತದೆ. ಅವ್ರೇನ್ ಮಾಡ್ತಾರೆ? ರಾತ್ರಿ ಲೈಟ್ ಅನ್ನ ಆಫ್ ಮಾಡ್ಕೊಂಡು, ಕೈಯಲ್ಲಿ ಬ್ಯಾಟ್ರಿ ಹಿಡ್ಕೊಂಡು, ಇನ್ನೊಂದು ಕೈಯಲ್ಲಿ ಕೋಲನ್ನ ಹಿಡ್ಕೊಂಡು ಹೊಂಚ್ ಹಾಕೊಂಡು ನಿಂತ್ಕೊಳ್ತಾರೆ ಆ ಕಾಡು ಬೆಕ್ಕನ್ನ ಹಿಡಿಬೇಕಂತ. ಆವಾಗ ಆ ಕಾಡು ಬೆಕ್ಕುಗೆ ಗೊತ್ತಾಗ್ಬಿಡ್ತದೆ, ಇಲ್ಲಿ ನನ್ನನ್ನ ಹಿಡಿತಾರೆ ಅಂತ. ಅದೇನ್ ಮಾಡ್ತದೆ? ಬಂದ ದಾರಿಗೆ ಸುಂಕವಿಲ್ಲ ಅಂತ ಪುನಃ ಕಾಡಿಗೆ ವಾಪಸ್ ಹೊರಟೋಗ್ಬಿಡ್ತದೆ ಕಾಡು ಬೆಕ್ಕುಗಳು. ಏನ್ ಹೊರಟೋಗ್ತದೆ ಶರು? ಕಾಡು ಬೆಕ್ಕುಗಳು ಎಲ್ಲಿಗೆ ಹೊರಟೋಗ್ತವೆ? ಹೊರಟೋಗ್ತದೆ. ಎಲ್ಲಿಗೆ? ಕಾಡಿಗೆ. ವಾ ಶರು, ಈ ಕತೆ ನಿಂಗೆ ಇಷ್ಟ ಆಯ್ತಾ? ಶರಣ್ಯಗೆ ಈ ಕತೆ ಇಷ್ಟ ಆಯ್ತಂತೆ. ಪುಟಾಣಿಗಳೇ, ನಿಮ್ಗೂ ಕೂಡ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು? ಕೂಡ್ಲೆ ಒಂದು ಲೈಕ್ ಬಟನ್ ಅನ್ನ ಒತ್ತಿ. ಹಾಗೇನೆ ನಿಮ್ಮ ಒಂದು ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಆದಷ್ಟು ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ನಿಮ್ಮಂತ ಪುಟ್ ಮಕ್ಕಳಿರ್ತಾರಲ್ಲ, ಅವರಿಗೂ ಕೂಡ ಈ ಕತೆ ತಿಳಿಯತ್ತೆ. ಅವರು ಕೂಡ ನಿಮ್ಮ ಹಾಗೆ ಪಟ ಅಂತ ಸಂಖ್ಯೆಗಳನ್ನ ಕಲ್ತ್ಕೊಳ್ತಾರೆ, ಸರಿನಾ? ಹಾಗಿದ್ರೆ ಹೊಸದಾಗಿ ಯಾರು ನಮ್ಮ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ನಮ್ಮ ಕವಿಮನೆ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ,
ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನು ಸಹ ಕ್ಲಿಕ್ ಮಾಡಿ. ಜೊತೆಗೆ ಆಲ್ ಎನ್ನುವಂಥ ಒಂದು ಆಪ್ಷನ್ಸ್ ಇದೆ ಅಲ್ಲಿ, ಅದನ್ನು ಸಹ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದರಿಂದ ಏನಾಗುತ್ತೆ, ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ಒಂದು ನೋಟಿಫಿಕೇಶನ್ ನಿಮಗೆ ಕೂಡಲೇ ಬಂದು ತಲುಪುತ್ತೆ. ಇದರಿಂದ ನೀವು ಕೂಡಲೇ ನಮ್ಮ ವಿಡಿಯೋವನ್ನು ವೀಕ್ಷಿಸಬಹುದು. ಪುಟಾಣಿಗಳೇ, ಮುಂದಿನ ವಾರ ಮತ್ತೆ ನಾನು ನಿಮಗೆ ಇನ್ನೊಂದು ವಿಧಾನದ ಮೂಲಕ ಸಂಖ್ಯೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿಯವರೆಗೆ ಧನ್ಯವಾದಗಳು.